ಮಡಿಕೇರಿ ನಗರಸಭೆಯ 2026-27ನೇ ಸಾಲಿನ 51.87 ಕೋಟಿ ರೂಪಾಯಿಗಳ ಒಟ್ಟು ಗಾತ್ರದ ಮತ್ತು 1.71 ಕೋಟಿ ರೂಪಾಯಿಗಳ ಉಳಿತಾಯದ ಆಯವ್ಯಯವನ್ನು ಬುಧವಾರ ನಡೆದ ಸಭೆಯಲ್ಲಿ ಮಂಡಿಸಲಾಯಿತು. ನಗರಸಭೆಯ ಸಭಾಂಗಣದಲ್ಲಿ ಪಿ. ಕಲಾವತಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಮಂಡನೆಯಾದ ಆಯವ್ಯಯದಲ್ಲಿ ಆರಂಭಿಕ ಶಿಲ್ಕು 13.31 ಕೋಟಿ ರೂಪಾಯಿ ಹಾಗೂ ನಿರೀಕ್ಷೆಯ ಆದಾಯ 38.57 ಕೋಟಿ ರೂಪಾಯಿ ಸೇರಿದಂತೆ ಒಟ್ಟು 51.87 ಕೋಟಿ ರೂಪಾಯಿ ಆದಾಯವನ್ನು ನಿರೀಕ್ಷೆ ಮಾಡಲಾಗಿದೆ. ಇದಕ್ಕೆ ಎದುರಾಗಿ ನಗರಸಭೆಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ 50.17 ಕೋಟಿ ವೆಚ್ಚವನ್ನು ಅಂದಾಜು ಮಾಡಲಾಗಿದ್ದು 1.71 ಕೋಟಿ ರೂಪಾಯಿ ಉಳಿತಾಯವನ್ನು ತೋರಿಸಲಾಗಿದೆ. ಸಭೆಯ ಆರಂಭದಲ್ಲೇ ಉಪಾಧ್ಯಕ್ಷ ಮಹೇಶ್ ಜೈನಿಯವರು ಆಯವ್ಯಯ ಮಂಡನೆಗೆ ಮುಂದಾದ ಹಂತದಲ್ಲಿ ವಿರೋಧ ಪಕ್ಷವಾದ ಎಸ್ಡಿಪಿಐ ಸದಸ್ಯರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಅಧ್ಯಕ್ಷರೇ ಆಯವ್ಯಯವನ್ನು ಮಂಡಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭ ಅಧ್ಯಕ್ಷೆ ಪಿ. ಕಲಾವತಿ ಅವರು ತಮಗೆ ಆರೋಗ್ಯ ಸರಿಯಿಲ್ಲದ ಹಿನ್ನೆಲೆ ಆಯವ್ಯಯ ಮಂಡನೆಗೆ ತಾನೇ ಉಪಾಧ್ಯಕ್ಷರಿಗೆ ಸೂಚನೆ ನೀಡಿರುವುದಾಗಿ ತಿಳಿಸಿದರು. ಇದಕ್ಕೆ ಸಹಮತ ವ್ಯಕ್ತಪಡಿಸಿದ ಎಸ್ಡಿಪಿಐ ಸದಸ್ಯರು ಕನಿಷ್ಠ ಆಯವ್ಯಯದ ಮೊದಲ 4 ಸಾಲುಗಳನ್ನಾದರೂ ತಾವು ಸಭೆಗೆ ಮಂಡಿಸಬೇಕು, ಇದು ನಿಮಗೆ ದೊರಕಿರುವ ಅಧಿಕಾರವೆಂದು ತಿಳಿಸಿದರು. ಈ ಹಂತದಲ್ಲಿ ಬಿಜೆಪಿ ಮತ್ತು ಎಸ್ಡಿಪಿಐ ಸದಸ್ಯರ ನಡುವೆ ತೀವ್ರ ವಾಗ್ವಾದ ನಡೆಯಿತು. ಬಜೆಟ್ ಮಂಡನೆ ಆಯ್ತಿದೆ. ಅಧ್ಯಕ್ಷರು ಮಾತಾಡೋಕ್ಕಿಂತ ಮುಂಚೆ ಏನೋ ಅಧ್ಯಕ್ಷರೇ ಸ್ಥಾಯಿ ಸಮಿತಿ ಕೊಠಡಿಯನ್ನು ಇಲ್ಲಿ ಮಾಡಿದ್ವಲ್ವಾ, 4 ಜನರನ್ನ ಮಾಡಿದ್ರಿ. ಈಗ ಪುನಃ 2 ಕೊಠಡಿಯನ್ನ ಪುನಃ ಊರಿಗೆ ಕೊಠಡಿ ಮಾಡೋ ಆಸಕ್ತಿ ಇದೆ. ನಗರದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿ ನೋಡಿ. ಸ್ವಾಗತ ಮಾಡಿಲ್ಲ ನೀವು ಶುರು ಮಾಡ್ಲಪ್ಪ, ಶುರು ಮಾಡ್ಬೇಕು. ಸರ್ಕಾರ ನಯ ಪೈಸೆ ಕಳಿಸೋದಿಲ್ಲ ನಿಮಗೆ. ಅನುಮೋದನೆ ಮಾಡಿ ಕಳಿಸಿದ್ರೆ ನಯ ಪೈಸೆ ಶುರು ಮಾಡಿ. ನಮ್ಮಲ್ಲಿ ಮೆಸೇಜ್ ಇದೆ. ಅಧ್ಯಕ್ಷ
ಬಳಿಕ ಅಧ್ಯಕ್ಷೆ ಪಿ ಕಲಾವತಿ ಅವರು ಆಯವ್ಯಯದ ಮೊದಲ 4 ಸಾಲುಗಳನ್ನು ಓದಿದ ಬಳಿಕ ಉಪಾಧ್ಯಕ್ಷ ಮಹೇಶ್ ಜೈನ್ ಅವರು ಆಯವ್ಯಯದ ಪೂರ್ಣ ವಿವರವನ್ನು ಸಭೆಯ ಮುಂದಿಟ್ಟರು. ಆಯವ್ಯಯದ ಮಂಡನೆಯ ಬಳಿಕ ವಿರೋಧ ಪಕ್ಷದ ಎಸ್ಡಿಪಿಐನ ಸದಸ್ಯ ಅಮೀನ್ ಮೊಹ್ಸಿನ್ ಹಾಗೂ ಎಂಕೆ ಮನ್ಸೂರ್ ಅಲಿ ಅವರು ಮಾತನಾಡಿ, ಆಯವ್ಯಯ ಸಮರ್ಪಕವಾಗಿಲ್ಲ, ಸರ್ಕಾರಕ್ಕೆ ಹಿಂದಿರುಗಿದ ಅನುದಾನಗಳ ಬಗ್ಗೆ ಮಾಹಿತಿ ಇಲ್ಲವೆಂದು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಈ ಸಂದರ್ಭ ಉಪಾಧ್ಯಕ್ಷ ಮಹೇಶ್ ಜೈನಿ ಮಾತನಾಡಿ, ಆಯವ್ಯಯ ಕುರಿತು ಚರ್ಚೆಗೆ ವಿಶೇಷ ಸಭೆ ಕರೆಯುವುದಾಗಿ ತಿಳಿಸಿದರು. ಬಜೆಟ್ ಅನ್ನ ನಿಮಗೆ ಓದಲಿಕ್ಕೆ ಆರೋಗ್ಯ ಸಮಸ್ಯೆ ಹೇಳ್ತಿರಲ್ಲ ಅಧ್ಯಕ್ಷರೇ, ನೀವು ಅದು ಏನಿದೆ ಅಧ್ಯಕ್ಷರು ಅನುಪಸ್ಥಿತಿಯಲ್ಲಿ ಮಾತ್ರ ಉಪಾಧ್ಯಕ್ಷರಿಗೆ ಅವಕಾಶ ಇರೋದು. ಉಪಾಧ್ಯಕ್ಷ ಇಲ್ಲದಿದ್ರೆ ಸದಸ್ಯರಲ್ಲಿ ನಾವು ಆಯ್ಕೆ ಮಾಡಿದ ಜನ ಎಲ್ಲಿದೆ ಅವಕಾಶ ಎಲ್ಲಿದೆ? ಕಾನೂನು ಓದಿ ಅಂತ ಅನಿತಾ ಪೂಯ್ ಅವರ ನಿರ್ಣಯವನ್ನು ಬರೀರಿ. ಶೀಸ್ ಅ ಲಾಯರ್ ಅಭಿಪ್ರಾಯ ಬರೀ. ಅನಿತಾ ಪೂಯ್ ಅವರೇ, ನೀವು ಕಾನೂನು ಬಿಟ್ಟು ಮಾತನಾಡಬೇಡಿ. ಅಧ್ಯಕ್ಷ, ನಾನು ಕೇಳುವುದು ನಿಮ್ಮ ಪವರ್ ಅನ್ನ ಯಾಕೆ ಉಪಾಧ್ಯಕ್ಷರು ಹೇಳ್ಬೇಕಿತ್ತು. ಒಂದು ಬಡ್ಜೆಟ್ ಮಂಡನೆ ಮಾಡೋದು ಎಷ್ಟು ಅಭಿಮಾನ. ಸಿದ್ದರಾಮಯ್ಯ ಅವರು ಹೇಳ್ತಾರೆ, ನಾನು 17ನೇ ಬಡ್ಜೆಟ್ ಮಂಡನೆ ಮಾಡಿದ್ದೀನಿ, ಮುಂದೆ 18-19 ಬಡ್ಜೆಟ್ ಮಾಡ್ತೀನಿ. ಒಂದು ಬಡ್ಜೆಟ್ ಮಾಡುವಂತ ಸುವರ್ಣ ಅವಕಾಶ ಇತ್ತು. ಆ ಅವಕಾಶವನ್ನ ನೀವು ಅದನ್ನ ಕೈ ಚೆಲ್ಲಿ ಉಪಾಧ್ಯಕ್ಷರ ಕೈ ಇದೊಂದು ಬಹಳ ಇದು ಆಕ್ಚುಲಿ ಕಾನೂನಲ್ಲಿ ಅವಕಾಶ ಇಲ್ಲ. ಆದ್ರೂ ಕೂಡ ನಾವು ಸಹಮತ ಕೊಟ್ಟಿದ್ದೀವಿ. ಇದಕ್ಕೆ ನೀವು ಕಾನೂನು ಓದಿಸಿ ಕಾನೂನಲ್ಲಿ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಮಾತ್ರ ಉಪಾಧ್ಯಕ್ಷರ ಅವಕಾಶ ಇರುತ್ತೆ. ಅದು ಇವತ್ತು ಏನು ಈ ಶಿಷ್ಟಾಚಾರ, ಕಾನೂನಿನ ಶಿಷ್ಟಾಚಾರ ಎಲ್ಲ ಗಾಳಿ ಉಲ್ಲಂಘನೆ. ಅದು ಒಂದು ಮಹಿಳೆಗೆ ಅವಕಾಶ ಕೊಡದಿರುವಂತ ಉಪಾಧ್ಯಕ್ಷರ ಈ ದರ್ಪ ಒಳ್ಳೆಯದಲ್ಲ. ಅಧ್ಯಕ್ಷ ಉಪಾಧ್ಯಕ್ಷ ಸಭೆಯಲ್ಲಿ ಪೌರಾಯುಕ್ತ HR ರಮೇಶ್ ಹಾಗೂ ಸದಸ್ಯರು ಪಾಲ್ಗೊಂಡಿದ್ದರು. ಸ್ವಾಗತ ಮಾಡಬೇಕು. ಅದು ಬಿಟ್ಬಿಟ್ಟು ಇಲ್ಲಿ ಈ ಸಭೆಯಲ್ಲಿ ಇವತ್ತು
ಆಯವ್ಯಯ ಸಭೆಯನ್ನ ಸ್ವಾಗತಿಸ್ಬಿಟ್ಟು ಇವತ್ತಿನ ಕಾರ್ಯವ್ಯಾಪ್ತಿ ಏನೇನು ಕೊಟ್ಟಿದ್ದಾರೆ. ಇದು ಪೂರ್ವಭಾವಿ ಮೀಟಿಂಗ್ ಮಾಡಿದ್ವಲ್ವಾ, ಪೂರ್ವಭಾವಿ ಮೀಟಿಂಗ್ ಅಲ್ಲಿ ಬಂದು ಇವರು ಅದನ್ನ ಪ್ರಸ್ತಾವನೆ ಮಾಡ್ಬೇಕಿತ್ತಲ್ಲ, ಯಾವನ್ನ ಸೇರ್ಸ್ಕೋಬೇಕು, ಯಾವ ಮಾತಾಡ್ತಾ ಇದ್ದೀನಲ್ಲ. ಆಯ್ತು, ಅದೇ ವಿಷಯ ಬರ್ತೀನಿ ನಾನು, ಅದೇ ವಿಷಯ ಬರ್ತೀನಿ ಅಧ್ಯಕ್ಷರೇ.